ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದ್ದೆ. ನಾನು ಟ್ರಿಪ್ ಹೋಗ್ತಾ ಇದೀವಿ ಅರುಣಾಚಲಂಗೆ ಅಂತ ಊಟಕ್ಕೆ ಅಂತ ನಿಲ್ಸಿದ್ವಲ್ಲ. ಊಟ ಮುಗಿಸ್ಬಿಟ್ಟು ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಒಬ್ಬರ ಮೇಲೆ ಒಬ್ರು ನೋಡಿ ಯಾವ ಥರ ಮಲ್ಕೊಬಿಟ್ಟಿದ್ವಿ. 3 ಜನ ಹಿಂದೆ ಕೂತ್ಕೊಂಡಿದ್ದು, ನಾನು ಸರಿತಾ ಸೋನು. ಮುಂದ್ಗಡೆ ಮಾತ್ರ ನಮ್ಮ ಮನೆಯವರು ಮತ್ತೆ ಅಣ್ಣ ಕೂತ್ಕೊಂಡಿದ್ರು, ಸರಿತಾ ಅವ್ರ ಹಸ್ಬೆಂಡು. ಕೊನೆಯದಾಗಿ ಇನ್ನು ಬಂದ್ವಿ. ಕರೆಕ್ಟಾಗಿ ನೈಟ್ 11:30 ಅಂದರೆ 4 ಗಂಟೆಗೆ ಇಲ್ಲಿ ಬಿಟ್ಟಿದ್ದು ನಾವು ಮಧುಗಿರಿ. ನೈಟ್ 11:30 ರೀಚ್ ಆಗಿಬಿಟ್ವಿ ಅರುಣಾಚಲಂಗೆ. ಇಲ್ಲಿ ಗಾಡಿ ಪಾರ್ಕಿಂಗ್ ಅಂತ ಸುಮಾರು ಹೊತ್ತು ಆ ಕಡೆ ಈ ಕಡೆ ನೋಡೋದು, ಎಲ್ಲಾದರೂ ಸೇಫ್ಟಿ ಜಾಗದಲ್ಲಿ ಬಿಡೋದು ಅಂತ ವೆಯ್ಟ್ ಮಾಡಿದ್ವಿ. ಆದರೆ ಎಲ್ಲೂ ಇಲ್ಲ, ಇದೇ ಥರನೇ ಬಿಟ್ಟೋಗ್ಬೇಕು ಇಲ್ಲಿ. ಹಾಗಾಗಿ ಇಲ್ಲಿ ವಿಚಾರಿಸಿದ್ದಕ್ಕೆ ಅಣ್ಣ ಇಲ್ಲೇ ಬಿಡಬೇಕು ಅಂತ ಹೇಳಿದ್ರು. ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಪ್ಲೇಸ್ ಇತ್ತಲ್ಲ, ಇಲ್ಲಿ ಬಿಟ್ಬಿಟ್ಟು ಮತ್ತೆ ನಾವು ಚಿಕ್ಕ ಬ್ಯಾಗ್ಗಳು ತೊಗೊಂಡೋಗಿದ್ವಲ್ಲ, ಹ್ಯಾಂಡ್ ಬ್ಯಾಗು, ಅದಕ್ಕೆ ಸ್ವಲ್ಪ ಇರುವಂಥ ಅಮೌಂಟ್ ಕ್ಯಾಶ್ ತೊಗೊಂಡಿದ್ವಲ್ಲ ಅದನ್ನು, ಮತ್ತು ಮೊಬೈಲ್ಸು, ಈ ಥರ ಎಲ್ಲನೂ ಬ್ಯಾಗ್ ಹಾಕ್ಕೊಂಡು ಈ ಬ್ಯಾಗೊಂದು ತೊಗೊಂಡ್ವಿ. ಇನ್ನು ಕಾರೆಲ್ಲ ಲಾಕ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಹೊರಡ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಇಲ್ಲಿ ನಾನು ದೇವಸ್ಥಾನ ಒಂದೇ ಅಂದ್ಕೊಂಡಿದ್ದೆ, ಯಾಕಂದರೆ ಯಾವತ್ತೂ ನಾನು ನೋಡಿರಲಿಲ್ಲ, ಕೇಳಿರಲಿಲ್ಲ. ಇಲ್ಲಿ ಬಂದ್ಬಿಟ್ಟು 4 ಗೋಪುರಗಳು. ಸೊ ಮತ್ತೆ ಗಿರಿ ಪ್ರದಕ್ಷಿಣೆ ಇದೆ. ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ರಾಜಗೋಪುರ ಮಾತ್ರ ಎಲ್ಲರೂ ಬರ್ತಾಯಿದ್ರು, ಬಂದಿರೋ ಅಂಥವ್ರೆಲ್ಲರೂ. ನಾವು ಅವ್ರನ್ನ ನೋಡ್ಕೊಂಡು ಹಂಗೆ ಬಂದ್ವಿ. ಅದು ಹೆಂಗೆ ಕಟ್ಟಿದ್ದಾರೆ ಅಂದರೆ ದೇವಸ್ಥಾನಗಳು, ಅದು ಎಷ್ಟು ವರ್ಷಕ್ಕೆ ಕಟ್ಟಿದ್ರು ಏನು ಕತೆನೋ ಗೊತ್ತಿಲ್ಲ. ಆಗಲಿ ತುಂಬ ದೊಡ್ಡ ದೊಡ್ಡ ಗೋಪುರಗಳು, 4 ಗೋಪುರ ಇದೆ ನೋಡಿ, ಎಷ್ಟು ದೊಡ್ಡದು. ಅದರಲ್ಲಿ ಕಲ್ಲಿನ ಮೇಲೆ ಎಲ್ಲನೂ ದೇವ್ರ ಪ್ರತಿಮೆಗಳು ಎಲ್ಲ ಕೆತ್ತಿದ್ದಾರೆ. ತುಂಬ ಇಷ್ಟ ಆಯಿತು. ಮತ್ತು ತುಂಬ ಒಂಥರ ಶಾಕ್ ಆದಂಗೆ ಆಯ್ತು ಅದೆಲ್ಲ ನೋಡಿಬಿಟ್ಟು. ಈ ಥರ ಕೆಲಸ ಇದೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಅದೆಷ್ಟು ವರ್ಷಗಳು ತಗೊಂಡ್ರು ಏನೋ ಗೊತ್ತಿಲ್ಲ. ಆಗಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನ ಅಂತೂ. ಈ ಥರ ದೇವಸ್ಥಾನ ನಾನು ಮೂವೀಸಲ್ಲೆಲ್ಲ ನೋಡ್ತಾ ಇದ್ದೆ. ಅಂದರೆ ಡೈರೆಕ್ಟ್ ನಾನು ನೋಡ್ತಾ ಇರೋದು ಇದ್ದೆ ಫಸ್ಟ್ ಟೈಮು. ಈ ಥರ ದೊಡ್ಡ ದೇವಸ್ಥಾನ ನೋಡಿ, ರಾಜಗೋಪುರಂ ಅಂತ ಇದೆ. ಇಲ್ಲಿ ಬಂದಿರೋ ಅಂಥ ಎಲ್ಲರೂ ಭಕ್ತಾದಿಗಳು ತೆಂಗಿನಕಾಯಿ ತಗೊಂಡು ಮತ್ತು ಕರ್ಪೂರ ಎಲ್ಲ ಹಚ್ತಾರೆ. ತೆಂಗಿನಕಾಯಿ ತಗೊಂಡು ಇಲ್ಲಿ ಗೋಪುರ ಅಂದರೆ ಮುಂದೆ ಇಲ್ಲಿ ನಿಂತ್ಕೊಬಿಟ್ಟು ದೇವ್ರಿಗೆ ಕೈ ಮುಗಿದು ಅದು ಕರ್ಪೂರ ಎಲ್ಲ ಅದು ಕೊಡ್ತಾರಲ್ಲ, ಸೊ ಅದನ್ನು ತಗೊಂಡು ಹಚ್ಚಿಬಿಟ್ಟು ನಾವು ಒಂದ್ಸಲ ಏನಾದರೂ ಕೋರ್ಕೊಂಡು ದೇವ್ರನ್ನ, ಸೊ ಇಲ್ಲಿಂದ ಗಿರಿ ಪ್ರದಕ್ಷಿಣೆ ಅನ್ನೋದು ಶುರು ಮಾಡೋದು. ಹಾಗಾಗಿ ನಾವು ಬಂದ್ಬಿಟ್ಟು ಈಗ ತೆಂಗಿನಕಾಯಿ ಮತ್ತು ಅದು ಕರ್ಪೂರ ಎಲ್ಲ ತೊಗೊತಾ ಇದ್ದೀವಿ. ನಾನು ಅಮೌಂಟ್ ನಾನೇ ಕೊಡ್ತಾ ಇದ್ದೆ. ಅದಕ್ಕೆ ನನ್ನ ಫ್ರೆಂಡು ದೇವ್ರದ್ದು ಹಂಗೆಲ್ಲ ಕೊಡಬಾರ್ದು, ಅವರೇ ಕೊಡಬೇಕು ಅಂತಂದು ಹೇಳ್ಬಿಟ್ಟು ಅದನ್ನು ಮಾತಾಡ್ತಾ ಇದ್ವಿ ಇಬ್ಬರನ್ನ. ಅದು ಕೊಟ್ಬಿಟ್ಟು ಹಾಗೆ ಈಗ ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವ್ರು ಹಚ್ತಾವ್ರೆ ನೋಡಿ, ಅವ್ರು ಹಚ್ಚಲಿ, ಆದಮೇಲೆ ನಾವು ಹಚ್ಚೋಣ ಅಂತಂದು ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ವೀಡಿಯೋ ಮಾತ್ರ ಇಬ್ಬರದು, ಅವ್ರು ಹಚ್ಬೇಕಾದ್ರೆ ನಾವು ಹಚ್ಬೇಕಾದ್ರೆ ಅವರು ಕವರ್ ಮಾಡಿರೋದು. ಯಾಕಂದರೆ ಒಂದು ವೀಡಿಯೋ ಅಂದಮೇಲೆ, ನಾವು ಹೋದ್ಮೇಲೆ ಯೂಟ್ಯೂಬರ್ಸ್ ಆದಮೇಲೆ ಪ್ರತಿಯೊಂದು ಇದ್ರೇ ಚಂದ ಅಲ್ವಾ. ಸ್ವಲ್ಪ ಆಗಲಿ ಎಲ್ಲನೂ ನಿಮಗೆ ಕ್ಲಿಯರಾಗಿ ತೋರಿಸಿದ್ರೆ ಹೊಸ್ದಾಗಿ ಹೋಗೋರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಾವು ಕರ್ಪೂರ ಎಲ್ಲ ಹಚ್ಬಿಟ್ಟು ನಮ್ಮ ಮನೆಯವ್ರ ಕೈಗೆ ತೆಂಗಿನಕಾಯಿ ಕೊಟ್ಟಿದ್ದೀನಿ. ದೇವ್ರಿಗೆ ಅಂದರೆ ಶಿಖರಕ್ಕೆ ಇಲ್ಲೇ ಮುಂದೆ ನಿಂತ್ಕೊಬಿಟ್ಟು ಗೋಪುರಕ್ಕೆಲ್ಲ ಕೈ ಮುಗಿಯೋಣ ಅಂತಂದು ಹೇಳ್ಬಿಟ್ಟು ನಮ್ಮ ಮನಸ್ಸಲ್ಲಿ ಕೋರಿಕೆಗಳ ಅಂದ್ಕೊಂಡು ಏನಾದರೂ ನೆರವೇರಿದ್ರೆ ನೆರವೇರಿಸಪ್ಪ ತಂದೆ ಅಂದ್ಕೊಂಡು ಅಲ್ಲಿಂದ ಈಗ ಹಚ್ಬಿಟ್ಟು ಇದರೊಳಗೆ ಇಡ್ತಾ ಇದ್ದಾರೆ ಎಲ್ಲರೂ. ಬಂದಿರೋಂಥವ್ರು ಎಲ್ಲರೂ ಅಷ್ಟೇ ಅಲ್ಲಿ ಕರ್ಪೂರ ಹಚ್ಬಿಟ್ಟು ಇದರೊಳಗೆ ಇಟ್ಟುಬಿಡ್ತಾರೆ. ಅದೆಲ್ಲ ಇಲ್ಲಿ ಸುಟ್ಟೋಕೆ, ಅಂದರೆ ಇದೆಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ, ಕರ್ಪೂರ ಹಚ್ಚೋಕ್ಕೆ, ತೆಂಗಿನಕಾಯಿ ಹೊಡಿಯೋಕ್ಕೆ ಎಲ್ಲನೂ. ನನ್ನ ಫ್ರೆಂಡು ಅಷ್ಟೇ ಎಲ್ಲ ಹೊಡಿತಾಯಿದ್ರು. ಅವರು ಆಗಲೇ ಈ ಕಡೆ ಬಂದಿದ್ದಾಯಿತು. ಆಮೇಲೆ ನಾವೀಗ ತೆಂಗಿನಕಾಯಿ ಹೊಡೆಯೋದಿತ್ತಲ್ಲ, ಅಲ್ಲಿ ಕರ್ಪೂರೇನ ಹಚ್ಚಿ ಬಂದ್ವಿ. ತೆಂಗಿನಕಾಯಿ ಇಲ್ಲಿದ್ದ ಇದು ಗೋಪುರದ ಮುಂದೆ ಹೊಡಿಬೇಕು, ಅಲ್ಲೆಲ್ಲ ಹೊಡಿತಾಯಿದ್ರು. ಹಾಗಾಗಿ ನಮ್ಮ ಮನೆಯವ್ರ ಕೈಗೆ ಕೊಟ್ಟೆನಿ ನೋಡಿ, ನಾನು ಕೈ ಮುಗಿತೀನಿ ಅಂತಂದು. ಸರಿ ಅಂತಂದು ಹೇಳ್ಬಿಟ್ಟು ಈಗ ನಮ್ಮ ಮನೆಯವರೇ ತೆಂಗಿನಕಾಯಿ ಹೊಡಾಕ್ತಾವ್ರೆ. ಸೊ ಕೈ ಮುಗಿದ್ವಿ. ಅದಾದಮೇಲೆ ಮತ್ತು ನನ್ನ ಫ್ರೆಂಡ್ ಫ್ಯಾಮಿಲಿ ಅವರು ತೆಂಗಿನಕಾಯಿ ಎಲ್ಲ ಹೊಡೆದ್ರು. ಅದಾದಮೇಲೆ ಈಗ ನೋಡ್ರಿ ಬಟ್ಟಿಡ್ತಾವ್ರೆ ಹಣೆಗೆ. ಈ ಬಟ್ಟಿಡಿಸ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಇನ್ನು ಗಿರಿ ಪ್ರದಕ್ಷಿಣೆ ಶುರು ಮಾಡಬೇಕು. ಹೋಗಿರೋ ಅಂಥವ್ರು ಎಲ್ಲರೂ ನಾವು 5 ಜನನೂ ಇಡ್ಸ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ನನಗೇನೋ ಇಲ್ಲಿ ಬಂದಿದ ತಕ್ಷಣ ಏನೋ ಒಂಥರ ವೈಬ್ದು, ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ಬಿಡ್ತು. ಅಷ್ಟೊಂದು ಜರ್ನಿ ಮಾಡಿದ್ದು ನಮಗೇನೋ ಟೈರ್ಡ್ ಅನ್ನಿಸ್ಲಿಲ್ಲ. ಸೊ ದೇವಸ್ಥಾನ ನೋಡಿದ ತಕ್ಷಣ ಒಂಥರ ಫ್ರೆಶ್ನೆಸ್ ಫೀಲ್ ಆಯಿತು ನಮಗಂತೂ, ತುಂಬ ಇದಾಯಿತು. ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹೇರ್ ಸಾಫ್ಟ್ ಹೇಳ್ರಿ, ಅವರು ಸ್ವಲ್ಪ ಹಿಂದೆ ಅಂದ್ಕೊಳ್ರಿ ಅಂತ ಅಂದ್ರು ಸುಮ್ಮನೆ ಅವರೇ. ಅದಕ್ಕೆ ನಾನು ಅವರೇ ಅಂದ್ಬಿಟ್ಟಿಡ್ಬೇಕಾ, ನೀನು ಅಂದ್ಕೋ ಸೈಡ್ಗೆ ಅಂತಂದು ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಫ್ರೆಂಡ್ ನಗ್ತಾ ಇದ್ಲು, ನೋಡ್ದ ಅಣ್ಣ ಸುಮ್ಮನೆ ನಿಂತೈತಿ ಅಂತಂದು ಹೇಳ್ಬಿಟ್ಟು. ಇಲ್ಲಿಂದ ಇನ್ನು ಕೈ ಮುಗಿದು ದೇವ್ರಿಗೆ ಹೊರಟ್ವಿ ನಾವು ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ. ಸುಮಾರು ಅಂದರೆ 14 ಕಿಲೋಮೀಟರ್ ನಾವು ನಡಿಬೇಕು. ನೈಟು 12 ಗಂಟೆ ಶುರು ಮಾಡಿದ್ವಿ ನಾವು ಗಿರಿ ಪ್ರದಕ್ಷಿಣೆ. ಅಂದರೆ 11:15 ರೀಚ್ ಆದ್ವಿ. ಅರ್ಧ ಗಂಟೆ ನಾವು ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಈಗ ಶುರು ಮಾಡಿದ್ದೀವಿ ನೋಡಿ, ದೇವಸ್ಥಾನದಿಂದ ಈಗ ಶುರು ಮಾಡಿದ್ದೀವಿ. ನಾವು ಹೆಂಗಿರುತ್ತೋ ಏನೋ, ಯಾಕಂದರೆ ಎಲ್ಲರೂ ಫಸ್ಟ್ ಟೈಮೇ ಹೋಗಿರೋದು, ಯಾರೇನು ನೋಡಿಲ್ಲ. ಮುಂಚೆನೇ ನೋಡಿದರೆ ನಮ್ಗೆ ಇನ್ನೊಂದು ಸ್ವಲ್ಪ ಈಸಿ ಆಗೋದು. ಆದರೆ ಅಲ್ಲಿ ಜನ ಯಾವ ಕಡೆ ಹೋಗ್ತಾ ಇದ್ದಾರೆ ಅಂತ ನೋಡ್ಕೊಂಡು ಅಲ್ಲಿ ಡೌಟ್ ಬಂದಿರೋ ಹತ್ರ ಕೇಳ್ತಾ ಇದ್ವಿ, ಹಿಂಗೆ ನಾವು ಹೋಗೋದು ಅಂತಂದು. ಅವರು ಹೌದು ಹಿಂಗೆ ಇದೇ ದಾರಿಲೇ ಹೋಗ್ರಿ ಅಂತಂದು ಹೇಳ್ತಾ ಇದ್ರು. ಎಲ್ಲನೂ ಇದೇ ರೀತಿ ರೋಡ್ಡು, ಯಾವುದೇ ಥರ ಬೆಟ್ಟ ಇಲ್ಲ, ಕಲ್ಲು ಮುಳ್ಳು ಈ ಥರ ಏನೂ ಇಲ್ಲ. ನಾವು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಇದೇ ಥರ ರೋಡಲ್ಲೇ ನಡ್ಕೊಂಡು ಹೋಗ್ಬೇಕು. ನೈಟ್ ಆಗಿರೋದ್ರಿಂದ ಸ್ವಲ್ಪ ಕಾಲು ನೋವು ಎಲ್ಲ ಬಂದರೂ ಪರವಾಗಿಲ್ಲ. ಡೇ ಆಗಿದ್ರೆ ಅದೆಷ್ಟು ವಾಟರ್ ಬಾಟ್ಲಲ್ಲಿ ನೀರೆಲ್ಲ ಖಾಲಿ ಮಾಡ್ತಾಯಿದ್ವೋ, ಎಷ್ಟು ಸುಸ್ತಾಗ್ತಾಯಿದ್ವೋ ಬಿಸಿಲಿಗೆ ಗೊತ್ತಿಲ್ಲ. ಆಗಲಿ
ನೈಟ್ ಅದಕ್ಕೆ ನಾವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ದು 12 ಗಂಟೆ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ ನಾನು ಹೇಳ್ತೀನಿ ಎಷ್ಟು ಗಂಟೆಗೆ ನಾವು ರೀಚ್ ಆದ್ವಿ ಅಂತಂದು. ಆಮೇಲೆ 9 ಜ್ಯೋತಿರ್ಲಿಂಗಗಳಿದ್ದಾವೆ, ಇಲ್ಲೆಲ್ಲ ದರ್ಶನ ಮಾಡ್ಕೊತ ಈ ಥರ ನಾನು ಕರ್ಪೂರ ತೊಗೊಂಡಿದ್ವಿ, ನಾನು ನನ್ನ ಫ್ರೆಂಡು ಎಲ್ಲ ಜ್ಯೋತಿರ್ಲಿಂಗ ಹತ್ರ ಹೋಗ್ಬಿಟ್ಟು ಈ ರೀತಿ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ತಾ ಹೋಗ್ತಾ ದಾರಿಲೇ ಸಿಗುತ್ತೆ ನಿಮಗೆ ದೇವಸ್ಥಾನಗಳು. ಅಲ್ಲಿ ಒಂದು ಕರ್ಪೂರ ಹಚ್ಚೋದು, ನಮ್ಮ ಮನಸ್ಸಲ್ಲಿ ಕೋರ್ಕೊಳ್ಳೋದು, ಹೋಗೋದು, ಈ ರೀತಿ ಶುರು ಮಾಡಿದ್ದು. ಸುಮಾರು ಅಂದರೆ ಒಂದು ಕಾಲು ಭಾಗ ನಡೆದಿದ್ವಿ ಆಗ್ಲೇ. ಅಷ್ಟರಲ್ಲಿ ಸ್ವಲ್ಪ ಕಾಲು ಪೇನ್ಸ್ ಇದೆಲ್ಲ ಬರುತ್ತಲ್ಲ, ಯಾಕಂದರೆ ಮನೆಯಲ್ಲೇ ಇದ್ದು ಹಿಂಗೆ ಬರಬೇಕು, ಡೈರೆಕ್ಟ್ ನಡಿಬೇಕಂದ್ರೆ ಕಾಲು ಲೆಗ್ ಪೇನ್ಸ್ ಪಕ್ಕ ಬರುತ್ತೆ. ಅದರಲ್ಲಿ ನಮ್ಮ ಸೋನು ಸ್ವಲ್ಪ ವೆಯ್ಟ್ ಇದ್ದಾಳೆ, ಪಾಪ ಅವಳು ನಡೆದಿದ್ದೆ ಒಂಥರ ನಮಗೆ ಖುಷಿ ಆಯಿತು, ಆಶ್ಚರ್ಯನೇ ಆಯಿತು. ಯಾಕಂದರೆ ನಾವೇ ಅಷ್ಟೊಂದು ಸುಸ್ತೊಳಿತಾ ಇದೀವಿ, ಅವಳು ಸ್ವಲ್ಪ ದಪ್ಪ ಇದ್ದಾಳೆ, ಆದ್ರೂ ಹಂಗೆ ನಡೀತಾವಳಲ್ಲ. ಸೊ ಪಾಪ ಇನ್ನೂ 8 ಅಷ್ಟೇ ಅವಳು, ಏನಂದರೆ ಆ ಥರ ಹೈಟು ವೆಯ್ಟು ಇದ್ದಾಳೆ ಅಷ್ಟೇ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಮಧ್ಯೆ ನಾವೇನಾದರೂ ಫ್ರೂಟ್ಸ್ ಈ ಥರ ಬೇಕಂದರೆ ತೊಗೊಂಡು ತಿಂದ್ಕೊಳ್ಳೋದು, ಹೋಗೋದು, ಈ ಥರ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಹಾಗೆ ಹೋಗ್ತಾ ದಾರಿಲಿ ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇಲ್ಲಿ ಜಿಂಕೆಗಳಿದ್ವು. ಹಾಗಾಗಿ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿದ್ವಿ ಜಿಂಕೆಗಳೆಲ್ಲ ನೋಡ್ತಾ. ಎಷ್ಟು ಚೆನ್ನಾಗಿತ್ತು ಅಂದರೆ ಹಿಂಗೆ ನಾವೇನಾದರೂ ಕೈ ಈ ಥರ ಅಂದರೆ ಏನೋ ತಿನ್ನಕ್ಕೆ ಕೊಡ್ತಾರೆ ಅಂತ ಓಡ್ಬರ್ತವೆ, ಆದರೆ ಅಲ್ಲಿ ತಿನ್ನಕ್ಕೆ ಏನು ಕೊಡಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಆ ಥರ ನೀವೇನಂದರೆ ಅದೇ ಕೊಡೋ ಹಾಗಿಲ್ಲ ಜಿಂಕೆಗಳಿಗೆ ಅಂತಂದು ಹಾಕಿದ್ರು. ಹಾಗಾಗಿ ನಾವೇನು ಕೊಡಲಿಲ್ಲ, ಸುಮ್ಮನೆ ನೋಡೋಕ್ಕೆ ಸ್ವಲ್ಪ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ನಿಂತಿದ್ವಿ. ನೋಡಿ ಅದ್ರ ಮೈ ಮೇಲೆ ಎಷ್ಟು ಚೆನ್ನಾಗಿ ಚುಕ್ಕಿಗಳ ಟೈಪೇ ಇದೆ ವೈಟ್ಗೆ, ಅದು ಭಾಳ ಇಷ್ಟ ಆಯಿತು. ಆ ಜಿಂಕೆಗಳು ನೋಡ್ಕೊಂಡು ನೆಕ್ಸ್ಟ್ ಇಲ್ಲೊಂದು ದೇವಸ್ಥಾನ ಇತ್ತು, ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ. ನೋಡಿ ಹೋಗ್ತಾ ದಾರಿಲೇ ನಿಮಗೆಲ್ಲ ಈ ಥರ ದೇವಸ್ಥಾನಗಳು ಸಿಗ್ತಾ ಇರುತ್ತೆ. ಅಲ್ಲಲ್ಲಿ ನೀವು ಕೈ ಮುಗಿದು ದೇವ್ರನ್ನ ನೋಡ್ಕೊಂಡು ಮತ್ತು ಕರ್ಪೂರ ಹಚ್ಚಿ ಹೋಗ್ತಾ ಇರ್ಬೋದು. ನಾವು ಅಷ್ಟೇ ಒಂದು ಪಾಕೆಟಲ್ಲಿ ತೊಗೊಂಡಿದ್ವಲ್ಲ, ಎಲ್ಲ ನಾವು ದೇವಸ್ಥಾನ ಹತ್ರನೂ ಒಂದೊಂದು ಕರ್ಪೂರ ಹಚ್ಬಿಟ್ಟೆ ಹೋಗ್ತಾ ಇದ್ವಿ ನಡ್ಕೊಂಡು. ಹಾಗಾಗಿ ಇಲ್ಲಿ ಒಂದು ಕರ್ಪೂರ ಹಚ್ಚೋಣ ಅಂತಂದು ಹೇಳ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ದೇವ್ರಿಗೆ ಕೈ ಮುಗಿಯೋಣ ಅಂತಂದು ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ ಈ ಥರ ಒಂದು ಬ್ಯಾಗ್ ಹಾಕ್ಕೊಬಿಟ್ಟಿದ್ವಿ, ಯಾಕಂದರೆ ಏನೇ ಒಂದು ಚೇಂಜ್ ಆಗಿರ್ಬೋದು, ಹಿಂಗೆ ದೇವಸ್ಥಾನಗಳ ಹತ್ರ ಹೋಗ್ತಿದ್ವಿ ಅಂದರೆ ಚೇಂಜ್ ಎಲ್ಲ ಇಟ್ಕೊಂಡಿರ್ಬೇಕಲ್ಲ. ಸೊ ಹಂಗಾಗಿ ಇಲ್ಲಿ ನಾನು ಚೇಂಜ್ ತಂದಿರಲಿಲ್ಲ, ಮತ್ತು ಅಲ್ಲಿ ಚೇಂಜ್ ಸಮೇತ ಮಾರ್ತಾಯಿದ್ರು. ಅದಕ್ಕೆ 100 ರೂಪಾಯಿ ಕೊಟ್ಬಿಟ್ಟು ಚೇಂಜ್ ತೊಗೊಂಡೆ. ಹಿಂಗೆ ಯಾರಾದರೂ ಕೇಳ್ದವ್ರಿಗೆ ಅವ್ರಿಗೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಕೊಡೋದಕ್ಕೆ ಅಂತಂದು ಹೇಳ್ಬಿಟ್ಟು ಇಲ್ಲೊಂದು ಚೇಂಜ್ ಎಲ್ಲ ತೊಗೊಂಡಿದ್ನಲ್ಲ, ಇಲ್ಲಿ ದೇವಸ್ಥಾನಗಳಿಗೆಲ್ಲ ಹಾಕ್ಕೊಂತ ಬಂದು ಕರ್ಪೂರ ಹಚ್ಬಿಟ್ಟು ಈ ಥರ ಮತ್ತೆ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕಾದ್ರೆ ಅಲ್ಲೇ ಈ ಥರ ಫ್ರೂಟ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು, ಅಂದರೆ ಮಾರ್ತಾಯಿದ್ರು. ಅವಳು ಸೌತೆಕಾಯಿ ತಗೊಂಡ್ಲು ಸೋನು, ಇವಳು ನನ್ನ ಫ್ರೆಂಡ್ ಸರಿತಾ ಬಂದುಬಿಟ್ಟು ಮಾವಿನಕಾಯಿ ತೊಗೊಂಡ್ಲು, ನಾನು ಕಲ್ಲಂಗಡಿ ಹಣ್ಣು ತೊಗೊಂಡೆ. ನನಗೆ ಮಾವಿನಕಾಯಿ ಅವೆಲ್ಲ ಸ್ವಲ್ಪ ಹುಳಿ ಇರ್ತಾವಲ್ಲ, ತಿನ್ನೋಕೆ ಅಷ್ಟೊಂದು ಇದಾಗಲ್ಲ, ಅದಕ್ಕೆ ಕಲ್ಲಂಗಡಿ ಎಣ್ಣೆ ತೊಗೊಂಡೆ. ಮತ್ತು ನಮ್ಮ ಮನೆಯವರು ಟೀ ಕುಡಿದ್ರು, ಅಣ್ಣನು ಮತ್ತು ನಮ್ಮ ಮನೆಯವರು. ಅವರೇನು ಫ್ರೂಟ್ಸ್ ತಗೊಳ್ಳಿಲ್ಲ, ಆದರೂ ನಮ್ಮ ಫೋರ್ಸ್ಗೆ ಒಂದೊಂದು ಪೀಸ್ ತೊಗೊಂಡ್ರು ಅಷ್ಟೇ. ಮತ್ತು ಅಲ್ಲಿಂದ ನೆಕ್ಸ್ಟ್ ಶುರು ಮಾಡಿದ್ವಿ. ಮತ್ತು ಇನ್ನೊಂದು ದೇವಸ್ಥಾನ ಬಂತು, ಇಲ್ಲೂ ಅಷ್ಟೇ ಈ ರೀತಿ. ಈಗ ದೇವರಲ್ಲಿ ಸ್ವಲ್ಪ ಬಗ್ಗಿ ನೋಡಬೇಕು, ನೋಡಿ ಅರ್ಧಕ್ಕೆ ಬಗ್ಗಿದ್ದೀನಿ ನಾನಲ್ಲಿ, ಅಲ್ಲಿ ಡೌನಲ್ಲಿ ಕಾಣಿಸ್ತಾರೆ ದೇವರು. ಅಲ್ಲಿ ನೋಡ್ಕೊಂಡು ಅಂದರೆ ಸ್ವಲ್ಪ ಒಂದೊಂದು ಕ್ಲಿಪ್ನೇ ನಾವು ಆ್ಯಡ್ ಮಾಡಿದ್ದೀವಿ, ಜಾಸ್ತಿ ಲೆಂತಿಯಾಗಿ ತೊಗೊಂಡೋಗಿಲ್ಲ ವೀಡಿಯೋನ. ಸೊ ನೋಡೋರ್ಗೂ ಬೋರ್ ಅನ್ನಿಸ್ಬಾರ್ದಲ್ವಾ, ಅದಕ್ಕೋಸ್ಕರ ಅಲ್ಲಿಂದ ಮತ್ತೆ ಇನ್ನೊಂದು ಇಲ್ಲಿ ಬಂದುಬಿಟ್ಟು ಕರ್ಪೂರ ಹಚ್ಚಿ ಇಲ್ಲಿ ಕೈ ಮುಗಿತಾ ಇದ್ದೀವಿ ದೇವ್ರಿಗೆ. ಪ್ರತಿ ಒಂದು ಹತ್ರನೂ ಕರ್ಪೂರ ಹಚ್ಚಿ ಬಂದಿದ್ದೇ ಆಯಿತು. ಎಲ್ಲ ದೇವರು ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನಗಳೆಲ್ಲ ನೋಡೋದಕ್ಕೆ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ನೋಡಬೇಕು ಅನ್ನೋದಿದ್ದರೆ ಅರುಣಾಚಲಂ ಬನ್ನಿ, ತುಂಬ ಚೆನ್ನಾಗಿದೆ. ನಾವು ಅಷ್ಟೇ ಫಸ್ಟ್ ಟೈಮ್ ಬಂದಿದ್ದಾಗಲಿ ತುಂಬ ಇಷ್ಟ ಆಯಿತು, ನೆಕ್ಸ್ಟ್ ಯಾವಾಗಲಾದರೂ ಬರೋ ಅಷ್ಟು ಇಷ್ಟ ಆಯಿತು ನನಗೆ ಅಷ್ಟೊಂದು. ಇಲ್ಲಿ ಅಷ್ಟೇ, ಅಲ್ಲಿ ಮೇಯ್ನ್ ಗೇಟ್ ಓಪನ್ ಇರಲಿಲ್ಲ, ಹಂಗಾಗಿ ಇಲ್ಲಿ ಸೈಡ್ಗೆ ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ತಾಯಿದ್ರು, ಬಂದಿರೋ ಅಂತಾರೆ ಎಲ್ಲರೂ. ಸರಿ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದಾಯ್ತು ನೋಡೋದಕ್ಕೆ ಅಂತ. ಇಲ್ಲಿ ಮೋಕ್ಷ ಮಾರ್ಗಮ್ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ನಾವೇನಾದರೂ ಮಾಡಿರುವಂಥ ಪಾಪಗಳು ಕರ್ಮಗಳು ಎಲ್ಲ ಕ್ಲಿಯರ್ ಆಗಬೇಕಂದ್ರೆ ಇದರಲ್ಲಿ ತೂರಿ ಬಂದರೆ ಹೊರಗಡೆ ಅದೆಲ್ಲ ಕ್ಲಿಯರಾಗಿ ಒಳ್ಳೇದಾಗುತ್ತೆ ಅನ್ನೋದು ಜನರ ನಂಬಿಕೆ. ಹಾಗಾಗಿ ನಾನು ಒಂದು ಸಾರಿ ಅಂದರೆ ವೀಡಿಯೋಸಲ್ಲೆಲ್ಲ ನೋಡಿದ್ದೆ, ಒಂದು ಸಾರಿ ಈ ರೀತಿ ತೂರಿ ಬರಬೇಕು ಅದರೊಳಗಡೆಯಿಂದ. ದಪ್ಪ ಇರೋರೇನೋ ಸ್ವಲ್ಪ ಜನಕ್ಕೆ ಆಗಲಿಲ್ಲ, ರಿಟರ್ನೇ ಬಂದರು. ಆದರೆ ನಾನು ಮತ್ತು ಅಣ್ಣ ಮತ್ತು ಸರಿತಾ ನಾವು 3 ಜನನೂ ಹೊರಟ್ವಿ. ಇನ್ನು ಸೋನು ಮತ್ತು ನಮ್ಮ ಮನೆಯವರು ಬರ್ಬೋದಾಗಿತ್ತು, ಆದರೆ ನಮ್ಮ ಮನೆಯವ್ರು ನಾನು ವೀಡಿಯೋ ಶೂಟ್ ಮಾಡಬೇಕು, ನೀವೇ ಬರ್ರಿ ಅಂತಂದು ಅವ್ರು ಅಲ್ಲೇ ಇದ್ದರು. ನೋಡಿ ನಮ್ಮ ಕಷ್ಟ ಅಂತ ಅಷ್ಟಿಷ್ಟ ಅಲ್ಲ. ಸೊ ನಾನೇನೋ ಹೆಂಗೋ ಈಸಿಯಾಗಿ ಬಂದುಬಿಟ್ಟೆ. ಸರಿತಾಗೆ ಫುಲ್ ಭಯ, ನಾನು ಎಲ್ಲಿ ಸಿಕ್ಕಾಕ್ಕೊಬಿಡ್ತೀನೋ ಒಳಗಡೆ ಅಂತಂದು. ಅಣ್ಣನಿಗೂ ಸರಿತಾನು ಬಂದ್ಲು. ಆಮೇಲೆ ಅಣ್ಣ ಬರೋದೇ ಫುಲ್ ಕಾಮಿಡಿ ತಮಾಷೆ ಇತ್ತು, ಯಾಕಂದರೆ ಅಣ್ಣ ಬಂದರು ನೋಡಿ ಸರಿತಾ ಇಟ್ಕೊತಾ ಇಲ್ಲ, ಬರೀ ವೀಡಿಯೋ ಶೂಟ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ಲು. ಹಂಗಾಗಿ ನಾವೆಲ್ಲ ಅದನ್ನೇ ಆಡ್ಕೊತಾ ಇದ್ವಿ, ವೀಡಿಯೋ ಶೂಟ್ ಮಾಡ್ತಿದ್ಯಾ ಇಟ್ಕೊ ಅಂದರೆ ಅಂತಂದು. ನೋಡಿ ಇವಳು ಬಂದುಬಿಟ್ಲು ಹೆಂಗೋ. ಈಗ ಇವ್ರು ಆದಮೇಲೆ ಮತ್ತು ಇನ್ನೊಬ್ರು ಲೇಡೀಸ್ ಬಂದ್ರೆ ಹೇಳ್ರಿ, ಅದಕ್ಕೆ ಅಲ್ಲಿ ಕೈ ಕೊಡೋಣ ಅಂತಂದು ಸರಿತಾ ನಿಂತಿದ್ಲು. ಆಮೇಲೆ ಅಣ್ಣ ಬರ್ತಾರೆ ನೋಡಿ ಒಳಗಡೆಯಿಂದ. ಫುಲ್ ತಮಾಷೆ ಇತ್ತು ಅಣ್ಣ ಬರೋದಂತ. ಈಗ ನೋಡ್ರಿ ಹೊರಗಡೆ ಬಂದು, ಅದು ಸ್ವಲ್ಪ ಡೌನ್ ಇದೆ ಕೆಳಗಡೆ, ಅದು ಬಂದಿದ ತಕ್ಷಣ ಹಂಗೆ ಹಿಂದ್ಗಡೆ ಹೋಗ್ಬಿಡ್ತೀವಿ, ಅದಕ್ಕೋಸ್ಕರ
ಎಲ್ಲರೂ ಸ್ವಲ್ಪ ಇದು ಒಂಥರ ಭಯ ಅನ್ನಿಸ್ತದೆ ಹೇಳ್ರಿ, ಯಾಕಂದ್ರೆ ಒಳಗಡೆ ಸಿಕ್ಕಾಕಂತೀವೋ ಏನೋ ಅನ್ನೋದು ಒಂಥರ ಭಯ ಅನಿಸುತ್ತೆ. ನಮ್ಮ ಕಷ್ಟ ಅಂತೂ ನಿಜವಾಗ್ಲೂ ಆ ಥರ ಇತ್ತು. ಅದರಲ್ಲಿ ಬರೋದೆಲ್ಲ ಫುಲ್ಲು ನಿದ್ದೆ ಬರ್ತಾ ಇತ್ತು. ಅಷ್ಟರಲ್ಲಿ ಅದರಿಂದ ತೂರಿ ಬಂದಿದ್ದಕ್ಕೆ ಏನು ನಿದ್ದೆ ಎಲ್ಲ ಹೊರಟಾಯ್ತೋ ಗೊತ್ತಿಲ್ಲ. ಬರೀ ಅದ್ರ ಬಗ್ಗೆನೇ ಮಾತಾಡ್ತಾ ಹಿಂಗೆ ನಡೀತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಇದೆ. ಹೆಂಗೋ ಬಂದುಬಿಟ್ವಿ. ಸುಮಾರು ಅಂದರೆ ನಾವು 12 ಗಂಟೆಗೆ ಶುರು ಮಾಡಿದ್ದು. ಬೆಳಗಿನ ಜಾವ 6:30 7 ಗಂಟೆಗೆ ನಾವು ರೀಚ್ ಆಗಿದ್ದು. ಮತ್ತೆ ದೇವರು ಎಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಿದ್ದು. ಆದರೆ ನಮ್ಮೂರಲ್ಲಿ ಮತ್ತು ನನ್ನ ಮಕ್ಕಳು ಎಲ್ಲರೂ ಒಂದು 2ರಿಂದ 3 ಅವರ್ ಅಷ್ಟೇ. ಅದನ್ನೆಲ್ಲ ನೀವು ಅಷ್ಟೊತ್ತು ನಡೆದಿದ್ದೀರಾ ಅಂದರು. ಯಾಕಂದರೆ ನಾವು ನಮ್ಮ ಮನೆಯವರೆಲ್ಲ ನಡೀತಾರೆ, ಆದರೆ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಅಷ್ಟು ದೂರ ನಡೆದಿದ್ದೆ ನಾವು ದೊಡ್ಡದು ಅಂದ್ಕೊಂಡ್ವಿ. ಯಾಕಂದರೆ 14 ಕಿಲೋಮೀಟ್ರ್ ಅಂದರೆ ಸುಮ್ಮನೆ ನಾವು ಬರೀ ಕಾಲಲ್ಲೇ ಆ ಥರ ನಡ್ಕೊಂಡು ಬರಬೇಕು. ನೋಡಿ ಎಷ್ಟೊಂದು ಜನ ನಡ್ಕೊಂಡು ಬರ್ತಾನೇ ಇರ್ತಾರೆ, ಎಂಡಂತೂ ಇಲ್ಲ. ಗಿರಿ ಪ್ರದಕ್ಷಿಣೆ ಮಾಡ್ತಾನೇ ಇರ್ತಾರೆ. ನೋಡಿ ಇಲ್ಲಿ ಸುಮ್ಮನೆ ಆ ಥರ ಶೋಗೆ ಇಟ್ಟಿದ್ದಾರೆ. ಈ ಥರ 4 ಶಿಖರಗಳ ಮಧ್ಯೆ ಈ ಥರ ಬೆಟ್ಟ ಇರೋದು ಅಂತಂದು ನೋಡಿ ಈ ಥರ ಮಾಡಿದ್ದಾರೆ. ಅದನ್ನು ನೋಡ್ಬೋದು ನೀವು ಪ್ಲೈನಾಗಿ ಅರ್ಥ ಆಗಬೇಕಂದ್ರೆ. ನೋಡಿ ಅಲ್ಲಿಂದ ಇನ್ನೊಂದು ದೇವಸ್ಥಾನ ಇದೊಂದು ಮುಗಿಸ್ಕೊಂಡ್ರೆ ಇನ್ನು ಡೈರೆಕ್ಟ್ ಇನ್ನು ದೇವರು ಇದು ರಾಜಗೋಪುರಂ ಇತ್ತಲ್ಲ, ಅಲ್ಲಿಗೆ ಸೇರ್ಕೊತೀವಿ ಈಗ ಹೋಗ್ಬಿಟ್ಟು ನಾವು. ಹಾಗಾಗಿ ಇಲ್ಲಿ ಬಂದು ಕೊನೆಯದಾಗಿ ಇನ್ನು ಕೈ ಮುಗಿದು ಕರ್ಪೂರ ಸುಟ್ಟು ಇನ್ನು ಹೊರಡೋಣ ಅಂತಂದು ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವಳಿನ್ನೂ ಒಳಗಡೆ ಇದ್ಲು, ಬರಲಿಲ್ಲ. ಹಾಗಾಗಿ ಬಂದ್ಲು. ನೋಡಿರಿ ಇನ್ನೇನು ಬೆಳಿಗ್ಗೆ ಆಯಿತು. ಸುಮಾರು ಅಂದರೆ 6:30 6:45 ಆಗಿತ್ತು. ದೇವಸ್ಥಾನ ಹತ್ರ ಹೋಗೋಷ್ಟರಲ್ಲಿ 7 ಗಂಟೆ ಆಯಿತು ನಮ್ಮದು. ಇಷ್ಟು ಬೆಳಿಗ್ಗೆ ನೋಡಿರಿ. ಆ ಬೆಟ್ಟನ ತೋರಿಸ್ತೀನಿ. ನಾವು ಹಿಂದ್ಗಡೆ ಬರ್ತಾಯಿದ್ದೀವಿ ಮಾತಾಡ್ತಾ. ಸೊ ಬೆಟ್ಟ ಇದೆ ರೈಟ್ ಸೈಡಲ್ಲಿ. ಆ ಬೆಟ್ಟನ ನಾವು ಸುತ್ತ ಹಾಕಿ ಬಂದಿರೋದು 14 ಕಿಲೋಮೀಟ್ರ್. ಚೆನ್ನಾಗಿ ಅನಿಸುತ್ತೆ. ಏನಂದರೆ ನೈಟ್ ಅಲ್ವಾ, ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಾಯಿತ್ತು ನಮಗೆ. ಅದು ನೋಡಿರಿ ಬೆಟ್ಟ ರೈಟ್ ಸೈಡ್ ಕಾಣಿಸ್ತೈತಲ್ಲ, ಆ ಬೆಟ್ಟನ ನಾವು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಿದ್ದೀಗ. ನೈಟ್ ಅಲ್ವಾ, ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಾಯಿತ್ತು. ಹಾಗಾಗಿ ಈಗ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ ಬೆಟ್ಟ. ಸೊ ಈ ಥರ ಸುತ್ತ ಹಾಕ್ಕೊಂಡು ಬಂದಿದ್ದು ನಾವು ಅಲ್ಲಿಂದ. ಈಗ ನಾವು ಹೋಗ್ಬಿಟ್ಟು ಫಸ್ಟು ಅಲ್ಲಿ ದೇವಸ್ಥಾನದ ಹತ್ರ ಇದು ತೆಂಗಿನಕಾಯಿ ಅದು ಪೂಜೆಗೆ ತಗೊಂಡು ನೆಕ್ಸ್ಟ್ ನಾವು ದರ್ಶನಕ್ಕೆ ಹೋಗಬೇಕು, ದೇವ್ರ ದರ್ಶನಕ್ಕೆ. ಅಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ ನಾವು ಮಾತ್ರ. ನಮ್ಮ ಮನೆಯವ್ರು ಮಾತ್ರ ಏನು ಜಗ್ಲೇ ಇಲ್ಲ. ಫುಲ್ ಅವ್ರಿಗೇನು ಅಭ್ಯಾಸ ಚೆನ್ನಾಗಿ ಬೆಟ್ಟವೆಲ್ಲ ತಿಳಿದಿದ್ದು ಇದೆಲ್ಲ ಅಭ್ಯಾಸ ಇದೆ ನಮ್ಮ ಮನೆಯವರಿಗೆ. ನನ್ನ ತಮ್ಮದಿರಿವ್ರು ಯಾರು ನನ್ನ ಮಕ್ಕಳು ಬಂದಿದ್ರು ಸುಸ್ತಾಗ್ತಾ ಇರಲಿಲ್ಲ. ಅವರು ಅಷ್ಟೇ 2-3 ಅವರಲ್ಲೇ ಜರ್ನಿ ಅಂದರೆ ನಡೆದು ಬಿಡ್ತಾರೆ, ಗಿರಿ ಪ್ರದಕ್ಷಿಣೆ ಮಾಡಿಬಿಡ್ತಾರೆ. ಅಷ್ಟೊಂದು ಸ್ಟ್ರಾಂಗ್ ಅವರೆಲ್ಲ. ಏನಂದರೆ ನಾವು ಮನೆಯಲ್ಲೇ ಇದ್ದು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿದ್ದೀವಿ ಅಷ್ಟೇ. ಹಂಗಾಗಿ ನಮ್ಮಿಂದ ಲೇಟ್ ಆಯಿತು. ಇಲ್ಲಾಂದರೆ ನಮ್ಮದು ಒಂದು 12 ಗಂಟೆ ಸ್ಟಾರ್ಟ್ ಮಾಡಿದರೆ ಒಂದು 3-3:30ಗೆಲ್ಲ ಮುಗ್ದೋಗಿರೋದು. ಈಗ ನೋಡಿ, ಸೊ ದೇವರು ರಾಜಗೋಪುರಂ ಇಲ್ಲಿಗೆ ಬಂದ್ವಿ ನಾವು ನೆಕ್ಸ್ಟ್ ನಡ್ಕೊಂಡು. ಸೊ ಇಲ್ಲಿ ಬಂದುಬಿಟ್ಟು ತೆಂಗಿನಕಾಯಿ ಎಲ್ಲ ತೊಗೊಂಡು ಈಗ ದರ್ಶನಕ್ಕೆ ಅಂತ ಹೋಗೋಣ ಅಂತಂದು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಫ್ರೆಂಟು ನೈಟ್ ಒಂದು ಸ್ವಲ್ಪ ತೊಗೊಂಡಿದ್ದೆ ವೀಡಿಯೋ. ಫ್ರಂಟಲ್ಲಿ ತೋರಿಸ್ತೀನಿ, ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತೀನಿ ಅಂದರು. ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಮುಂದೆ. ಅವ್ರು ಹಿಂದೆ ಬರ್ತಾಯಿದ್ರು. ಜನ ನೋಡಿದ್ರೆ ಫುಲ್ಲು ಜನ ಅವರೇ ದರ್ಶನಕ್ಕೆ. ತುಂಬ ಲೇಟ್ ಆಯಿತು ನಮಗೆ ಇಲ್ಲಿಂದ ಹೊರಡೋದು ದರ್ಶನಕ್ಕೆ. ಸುಮಾರು ಅಂದರೆ ನಾವು 7 ಗಂಟೆಗೆ ಶುರು ಮಾಡಿದ್ರೆ ಕರೆಕ್ಟಾಗಿ 9:30 10 ಗಂಟೆ ಏನೋ ಆಯಿತು. 3-4 ಅವರೇ ಆಗೋಯ್ತು ದರ್ಶನ ಮಾಡ್ಕೊಳಕ್ಕೆ ದೇವ್ರದ್ದು. ನೋಡಿ ರಾಜಗೋಪುರಂ ಅಂತ ಐತೆ. ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ತೆಂಗಿನಕಾಯಿ ಹೊಡೆದು ಕರ್ಪೂರ ಹಚ್ಚಿ ಕೈ ಮುಗಿದು. ನೆಕ್ಸ್ಟ್ ನಾವು ಬೆಳಗ್ಗೆ ಆದಮೇಲೆ ಇಲ್ಲಿಗೆ ಬಂದಿದ್ದೀವಿ. ಈಗ ಒಳಗಡೆ ದೇವಸ್ಥಾನದ ಒಳಗಡೆ ಈಗ ನಾವು ತೋರಿಸ್ತಾ ಇರುವಂಥದ್ದು. ಇಲ್ಲಿಂದ ಇನ್ನು ಶುರು ಮಾಡಿದ್ವಿ ಅಂದರೆ ದರ್ಶನಕ್ಕೆ ಹೋಗೋಕ್ಕೆ ಅಂತಂದು. ನೋಡಿ ಅವೆಲ್ಲ ಗೋಪುರಗಳು, 4 ಗೋಪುರಗಳು. ಸೊ ಅಲ್ಲಿ 2 ಕಾಣಿಸ್ತಾ ಇದೆ. ಆಮೇಲೆ ಈ ಕಡೆ ನಾವಿರುವಂಥ ದೇವಸ್ಥಾನನೂ ಒಂದು ಗೋಪುರನೇ, ರಾಜಗೋಪುರಂ ಅಂತಂದು. ಇನ್ನೊಂದು ಗೋಪುರ ಸೈಡ್ಗಿದೆ. ಇಲ್ಲಿ ಈಗ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕ್ಯೂ ತುಂಬ ಇತ್ತು ಹೇಳ್ರಿ. ಸೊ ಅವಾಗ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದಾರೆ. ಸೊ ಈ ಕಡೆ ನಮಗೆ ಗೊತ್ತಿಲ್ಲ, ನಾವು ಪ್ರೈವೇಟ್ ಅಂದರೆ ಬೇರೆ ಥರ ಟಿಕೆಟ್ ತಗೊಂಡು ಹೋಗ್ಬೇಕಾಗಿತ್ತು ಬೇಗ. ನಾವು ನಾರ್ಮಲ್ ಎಲ್ಲರೂ ಹೋಗ್ತಾ ಇದ್ರಲ್ಲ, ಅದರಲ್ಲೇ ಹೋಗ್ಬಿಟ್ವಿ ನಾವು. ತುಂಬ ಜನ ಆಗೋಗಿದ್ರು, ತುಂಬ ಲೇಟ್ ಆಯಿತು ದರ್ಶನ. ನೋಡಿ ಇಷ್ಟೊಂದು ಕ್ಯೂ ಇತ್ತು. ಮತ್ತು ಹಿಂದೆ ಮುಂದೆ ಎಲ್ಲ ತುಂಬ ಜನ ಇದ್ದಾರೆ. ನಾನು ಮತ್ತು ನನ್ನ ಫ್ರೆಂಡ್ ಇಲ್ಲಿ ಕೂತಿದ್ವಲ್ಲ, ಅವಳು ನೋಡ್ಬಿಟ್ಟು ನನಗೂ ಒಂಥರ ನಿದ್ದೆ ಬರ್ತಾಯಿತ್ತೆ. ಅವಳು ತೋಗುಡಿಸ್ತಾ ಇದ್ಲಲ್ಲ, ಸೊ ಅವಳು ನೋಡೋದು ನನಗೂ ನಿದ್ದೆ ಬರೋದು. ಇಲ್ಲ ಮಾತಾಡ್ತಾ ಇರ್ತೀವಿ. ಸುಮ್ಮನೆ ಇದ್ಬಿಟ್ರೆ 5 ನಿಮಿಷ ಹಂಗೆ ನಿದ್ದೆ ಬಂದುಬಿಡುತ್ತೆ. ಯಾಕಂದರೆ ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲವಲ್ಲ, ಅದಕ್ಕೋಸ್ಕರ. ಈಗ ನೋಡಿ ಜನ ಅಂದರೆ ದರ್ಶನ ಮಾಡ್ಕೊಂಡು ಬಂದಿರೋರು ಎಲ್ಲರೂ ಇಲ್ಲಿ ಕೂತಿದ್ದಾರೆ. ಇನ್ನು ಮಾಡೋ ಅಂಥರೆಲ್ಲ ಈ ಕ್ಯೂ ಅಲ್ಲಿದ್ದೀವಿ ನಾವೆಲ್ಲರೂ. ಇನ್ನೇನು ಎಂಟ್ರಿ ಆದ್ವಿ ಒಳಗಡೆ. ಇಲ್ಲಿ ನೋಡಿ ಕಲ್ಲಿಂದ ಕೆತ್ತನೆ ಮಾಡಿರುವಂಥ ದೇವರುಗಳೆಲ್ಲ ಎಷ್ಟು ಚೆನ್ನಾಗಿ, ಏನು ಆರ್ಟಿಸ್ಟಪ್ಪ ಅವರೆಲ್ಲ ಕೆತ್ತನೆ ಮಾಡೋರು ಅನ್ನಿಸ್ತೈತೆ ಎಲ್ಲ ನೋಡಿದ್ರೆ. ಒಂದೊಂದು ಕಂಬ ಯಪ್ಪ ಏನು ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಯಾರಾದರೂ ನೀವು ಅರುಣಾಚಲಂಗೆ ಹೋಗಿದ್ದರೆ ಒಂದು ವೇಳೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಹೋಗಿದ್ದೀರಾ ನಮ್ಮ ಸಬ್ಸ್ಕ್ರೈಬರ್ಸ್ ಅನ್ನೋದು. ನಾವಂತೂ ಇದೇ ಫಸ್ಟ್ ಟೈಮ್ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಅಲ್ಲೆಲ್ಲ ವೀಡಿಯೋ ಶೂಟ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಈಗ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಪುಳಿಯೋಗರೆ ಕೊಡ್ತಾಯಿದ್ರು ಪ್ರಸಾದ, ಮತ್ತು ಲಾಡುಂಡೆ ಇತ್ತು. ಅದನ್ನ ಎಸ್ಕೊಂಡು ನೆಕ್ಸ್ಟ್ ಪ್ಲೇಸ್